ಈಗ ರಾಜಕಾರಣ ಮತ್ತು ಹಣ, ರಾಜಕಾರಣ ಮತ್ತು ವ್ಯಾಪಾರ ಮಾತ್ರವೇ ಇರೋದು. ಆತ್ಮಸಾಕ್ಷಿ ಅನ್ನೋದು ಕೂಡ ಪೊಲಿಟಿಕಲ್ ಬಿಸಿನೆಸ್ನ ಭಾಗವೇ ಆಗ್ಬಿಟ್ಟಿದೆ. ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಟ್ಟು ದಶಕಗಳೇ ಕಳೆದಿದೆ. ಬಿಜೆಪಿಯ ಕುದುರೆ ವ್ಯಾಪಾರದ ಮಾಡೆಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಅನ್ವಯಿಸಿಕೊಂಡಿದ್ದಾರೆ ಎಂಬುದಷ್ಟೇ ಈಗಿನ ಹೊಸ ವಿಷಯ. ಹೌದು, ಇಷ್ಟು ದಿನ ದೇಶಾದ್ಯಂತ ಆಪರೇಷನ್ ಮಾಡ್ತಿದ್ದ ಬಿಜೆಪಿಗೆ ಕನ್ನಡ ನೆಲದಲ್ಲೇ ಬಿಗ್ ಶಾಕ್ ಸಿಕ್ಕಿದೆ. ಜೆಡಿಎಸ್ ಭದ್ರಕೋಟೆ ನಡುಗಿದೆ. ಆದರೆ ಈ ಗೆಲುವಿನ ಬೆನ್ನಲ್ಲೇ ಸ್ವತಃ ಕಾಂಗ್ರೆಸ್ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮದೇ ನಾಯಕರ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಇದುವೇ ಅಡ್ಡ ಮತದಾನದ ಅಸಲಿ ಕತೆ. ಸ್ಟ್ರಾಟಜಿ ಡೆಲ್ಲಿ ಮಾಡೆಲ್ ಅನ್ನ ಕರ್ನಾಟಕ ಮಾಡೆಲ್ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. ಸಿಎಂ ಅವರು ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡೆಲ್, ಈಗ ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ವಿಧಾನ ಪರಿಷತ್ ಚುನಾವಣೆಯ ಇಡೀ ಹೈಡ್ರಾಮಾದಲ್ಲಿ ಮುಖಭಂಗಕ್ಕೆ ಒಳಗಾಗಿರೋದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ. ದೇಶಾದ್ಯಂತ ವಿರೋಧ ಪಕ್ಷಗಳ ಶಾಸಕರನ್ನ ಸೆಳೆದು ಆಪರೇಷನ್ ಕಮಲ ಮಾಡುತ್ತಿದ್ದ ಬಿಜೆಪಿಗೆ ತನ್ನದೇ ಭದ್ರಕೋಟೆಯಾಗಿದ್ದ ಕರ್ನಾಟಕದಲ್ಲಿ ತನ್ನ 7 ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಿಲ್ಲ. ಇತ್ತ ಪ್ರಾದೇಶಿಕ ಅಸ್ಮಿತೆಯ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದ ದೇವೇಗೌಡ ಮತ್ತು ಕುಮಾರಸ್ವಾಮಿಯ ಜೆಡಿಎಸ್ನಿಂದಲೂ 4 ಶಾಸಕರು ನಿಷ್ಠೆ ಬದಲಾಯಿಸಿಕೊಂಡಿದ್ದಾರೆ. ತಮ್ಮದೇ ಪಕ್ಷದ ಒಳಗಿನ ಭಿನ್ನಮತವನ್ನು ಶಮನಗೊಳಿಸಲು ಸಾಧ್ಯವಾಗದ ಮೈತ್ರಿ ನಾಯಕರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ಹೆಣೆದ ತಂತ್ರದ ಜಾಲಕ್ಕೆ ಸಂಪೂರ್ಣ ಬಲಿಯಾಗಿದ್ದಾರೆ. ಆತ್ಮಸಾಕ್ಷಿಯ ಮತವೋ ಅಥವಾ ಕೋಟಿ ಕೋಟಿ ಬಿಸಿನೆಸ್ಸೋ? ಬಿಜೆಪಿ ಜೆಡಿಎಸ್ನ ಒಟ್ಟು 11 ಶಾಸಕರು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿರೋದು ಸಣ್ಣ ವಿಷಯವಲ್ಲ. ಈ ಕ್ರಾಸ್ ವೋಟಿಂಗ್ ಅನ್ನ ಆತ್ಮಸಾಕ್ಷಿಯ ಮತ ಅಂತ ಬಿಂಬಿಸಲು ಕಾಂಗ್ರೆಸ್ ಹರಸಾಹಸ ಪಡ್ತಿದೆ. ಆದರೆ ಇಲ್ಲಿ ಶಾಸಕರು ಸಿದ್ಧಾಂತಕ್ಕೆ ಹೆದರಿ ಮತ ಹಾಕಿಲ್ಲ, ಬದಲಿಗೆ ತಮ್ಮ ಪಕ್ಷದ ನಾಯಕತ್ವದ ಮೇಲಿನ ಜಿಗುಪ್ಸೆಯಿಂದ ಮತ ಮಾರಿದ್ದಾರೆ ಅನ್ಬಹುದೇ. ಜೆಡಿಎಸ್ ಬಿಜೆಪಿ ಮೈತ್ರಿಯ ನಂತರ ಎರಡೂ ಪಕ್ಷಗಳಲ್ಲಿ ಉಂಟಾಗಿರುವ ಆಂತರಿಕ ಅಸಮಾಧಾನವೇ ಇದಕ್ಕೆ ಮೂಲ ಕಾರಣ. ಇದರಲ್ಲಿ ಇರೋದು ಯಡಿಯೂರಪ್ಪ ವಿರೋಧಿ ಬಣದ ಪಾತ್ರ ಮತ್ತು ಎಚ್ಡಿಕೆ ದಬ್ಬಾಳಿಕೆಯ ವಿರೋಧಿ ಆಕ್ರೋಶ. ಎಲ್ಲಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಸ್ನೇಹ ಮತ್ತು ವ್ಯವಹಾರ. ರಾಜಕಾರಣದಲ್ಲಿ ಸೈದ್ಧಾಂತಿಕ ನಿಷ್ಠೆಗಿಂತ ವೈಯಕ್ತಿಕ ಸಂಬಂಧಗಳು, ಉದ್ಯಮದ ಹಿತಾಸಕ್ತಿಗಳು ಮತ್ತು ಕ್ಷೇತ್ರಕ್ಕೆ ಸಿಗುವ ಅನುದಾನದ ಭರವಸೆಗಳೇ ಶಾಸಕರನ್ನ ನಿಯಂತ್ರಿಸಿವೆ. ಬಿಜೆಪಿ ಮಾಡೆಲ್ ಮುದ್ರೆ, ಡಿಕೆಶಿ ಆಟಕ್ಕೆ ಜಾರಕಿಹೊಳಿ ಚಾಟಿ. ಕಾಂಗ್ರೆಸ್ ಪಕ್ಷ ಸದಾ ಮೌಲ್ಯಗಳು ಮತ್ತು ಸಂವಿಧಾನದ ಬಗ್ಗೆ ಮಾತಾಡ್ತದೆ. ಆದರೆ ಪ್ರಾಯೋಗಿಕ ರಾಜಕಾರಣಕ್ಕೆ ಬಂದಾಗ ಅದೇ ಕಾಂಗ್ರೆಸ್ ಬಿಜೆಪಿಯ ತಂತ್ರಗಳನ್ನೇ ಎರವಲು ಪಡೆದು ವಿರೋಧ ಪಕ್ಷಗಳನ್ನು ಸೀಳಲು ಮುಂದಾಗಿದೆ. ಇದನ್ನ ಸಚಿವ ಸತೀಶ್ ಜಾರಕಿಹೊಳಿ ಕಟು ವಾಸ್ತವದ ಕನ್ನಡಿ ಹಿಡಿದು ಬಿಚ್ಚಿಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆಯುವ ಬಿಜೆಪಿಯ ಮಾಡೆಲ್ ಅನ್ನ ಇಲ್ಲಿ ನಮ್ಮ ಸಿಎಂ ಡಿಕೆಶಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಬಂದಿರುವುದು ಜೆಡಿಎಸ್ನಿಂದ 4, ಬಿಜೆಪಿಯಿಂದ 7 ಮತಗಳು. ನಡೆದಿರುವುದು ಮಾತ್ರ ಅದೇ ತಂತ್ರಗಾರಿಕೆ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕುದುರೆ ವ್ಯಾಪಾರದ ದಟ್ಟ ವಾಸನೆ ಬರ್ತಿದ್ರೂ ಅದನ್ನ ಚಾಣಕ್ಯತನ ಎಂದು ಬೆನ್ನು ತಟ್ಟಿಕೊಳ್ಳುತ್ತಿದ್ದ ಡಿಕೆ ಶಿವಕುಮಾರ್ ಅವರ ಆಟಕ್ಕೆ ಜಾರಕಿಹೊಳಿ ನೇರವಾಗಿಯೇ ಬಿಜೆಪಿ ನಕಲು ಎಂಬ ಮುದ್ರೆ ಒತ್ತಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಮತ್ತು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಯ ಆಂತರಿಕ ಕಚ್ಚಾಟ ತಾರಕಕ್ಕೇರಿತ್ತು. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಸಿದ್ದರಾಮಯ್ಯ ಡಿಕೆಶಿ ಜೋಡಿಗೆ ಈ ಗೆಲುವು ಅನಿವಾರ್ಯವಾಗಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಎಚ್ಚರಿಸಿರುವಂತೆ ಇದು ಕೇವಲ ಒಂದು ಚುನಾವಣೆಗೆ ಸೀಮಿತವಾದ ತಂತ್ರಗಾರಿಕೆ. ಬಿಜೆಪಿಯ ಈ ಆಪರೇಷನ್ ತಂತ್ರಗಳನ್ನು ಕಾಂಗ್ರೆಸ್ ಮುಕ್ತವಾಗಿ ಅಳವಡಿಸಿಕೊಳ್ಳಲು ಶುರು ಮಾಡಿದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ನ ಶಾಸಕರು ಅದೇ ಹಾದಿ ಹಿಡಿಯುವುದಿಲ್ಲ ಎಂಬ ಗ್ಯಾರಂಟಿ ಇಲ್ಲ. ಸದ್ಯಕ್ಕಂತೂ ತಂತ್ರಗಾರಿಕೆಗೆ ಜಯ ಸಿಕ್ಕಿರಬಹುದು, ಮೈತ್ರಿಕೂಟದ ಬೆತ್ತಲೆತನ ಬೀದಿಗೆ ಬಂದಿರಬಹುದು. ಆದರೆ ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಟ್ಟ ಈ ರಾಜಕಾರಣ ಮುಂದೆ ಎಲ್ಲಿಗೆ ತಲುಪಬಹುದು? ನಿಮ್ಗೇನನ್ಸುತ್ತೆ? ಇದು ಡಿಕೆಶಿ ಅವರ ಚಾಣಕ್ಯತನವೋ ಅಥವಾ ಪ್ರಜಾಪ್ರಭುತ್ವದ ಕೊಲೆಯೋ? ಕಾಮೆಂಟ್ ಮಾಡಿ ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.